ಪ್ಲ್ಯಾನು, ಆಮೇಲೆ ಅಪ್ ಟು ಫೌಂಡೇಶನ್ ತನಕ ಕಂಪ್ಲೀಟಾಗಿ ಯಾವ ಥರ ಪ್ರಾಕ್ಟಿಕಲ್ ವರ್ಕ್ ಸೈಟಲ್ಲಿ ಮಾಡ್ತೀವಿ ಅಂತ ಡೀಟೇಲಾಗಿ ತೋರಿಸ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀವಿ ನಿಮಗೋಸ್ಕರ. ಈ ವಿಡಿಯೋದಲ್ಲಿ ನಾವು ನಿಮಗೆ ವಿತ್ ಪ್ಲ್ಯಾನು, ಆಮೇಲೆ ಅಪ್ ಟು ಫೌಂಡೇಶನ್ ತನಕ ಕಂಪ್ಲೀಟಾಗಿ ಯಾವ ಥರ ಪ್ರಾಕ್ಟಿಕಲ್ ವರ್ಕ್ ಸೈಟಲ್ಲಿ ಮಾಡ್ತೀವಿ ಅಂತ ಡೀಟೇಲಾಗಿ ತೋರಿಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಿಮಗೆ ಅರ್ತ್ ವರ್ಕ್ ಎಕ್ಸ್ಕವೇಷನಿಂದ ಹಿಡಿದು ಫೌಂಡೇಶನ್ ಮಾರ್ಕಿಂಗ್, ಸೆಂಟ್ರಲ್ ಲೈನ್ ಮಾರ್ಕಿಂಗ್, ಅರ್ತ್ ವರ್ಕ್ ಎಕ್ಸ್ಕವೇಷನ್, ಕಾಲಮ್ ಮಾರ್ಕಿಂಗ್, ಅದಾದಮೇಲೆ ನಿಮಗೆ ಪ್ಲಿಂತ್ ಬೀಮ್ ಕಾಂಕ್ರೀಟಿಂಗ್, ಫೂಟಿಂಗ್ ಕಾಂಕ್ರೀಟಿಂಗ್, ಆಮೇಲೆ ಬ್ಯಾಕ್ ಫಿಲ್ಲಿಂಗ್, ಫೌಂಡೇಶನ್ ಹೈಟ್, ಬ್ರಿಕ್ ವರ್ಕ್, ಬ್ಯಾಕ್ ಫಿಲ್ಲಿಂಗ್, ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಸೊಲ್ಯೂಷನ್, ಇದೆಲ್ಲ ಡೀಟೇಲ್ ಆಗಿ ನಿಮಗೆ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಪ್ ಟು ಫೌಂಡೇಶನ್ ತನಕ ನಾವು ಈ ವಿಡಿಯೋನ ಪ್ರಾಕ್ಟಿಕಲಾಗಿ ಮಾಡಿದ್ದೀವಿ ವಿತ್ ಪ್ಲ್ಯಾನು. ಸೊ ಈ ವಿಡಿಯೋನ ನೋಡಿ ನಿಮ್ಮ ನಾಲೆಜನ್ನು ಬೆಳೆಸ್ಕೊಳ್ಳಿ. ಆಮೇಲೆ ಹೊಸ ಕನ್ಸ್ಟ್ರಕ್ಷನ್ ಮಾಡೋರು, ಓನರ್ಸ್ ಇದ್ದರೆ ಅವ್ರಿಗೂ ಈ ವಿಡಿಯೋಸ್ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ ಲರ್ನರ್ಸ್ ಇದ್ದರೆ ಸಿವಿಲ್ ಇಂಜಿನಿಯರ್ಸು, ಅವ್ರಿಗೂ ಈ ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾಲೆಡ್ಜನ್ನು ಗೇನ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರಮೋಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಅರ್ತ್ ವರ್ಕ್ ಎಕ್ಸ್ಕವೇಷನಿಂದ ಹಿಡಿದು ಅಪ್ ಟು ಫೌಂಡೇಶನ್ ಕಂಪ್ಲೀಟ್ ತನಕ ತೋರಿಸ್ತೀವಿ. ಅಗೇನ್ ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಫೌಂಡೇಶನಿಂದ ನೆಕ್ಸ್ಟ್ ಅಪ್ ಟು RCC ತನಕ ತೋರಿಸ್ತೀವಿ. ಸೊ ಓಕೆ ಫ್ರೆಂಡ್ಸ್, ಲೆಟ್ಸ್ ವಾಚ್ ದ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ವಿಡಿಯೋ ವಿತ್ ಪ್ರಾಕ್ಟಿಕಲಿ ಆನ್ ಸೈಟ್. ಫ್ರೆಂಡ್ಸ್, ನಾವು ಈಗ ಸೈಟಿಗೆ ಬಂದಿದ್ದೀವಿ. ನೀವು ನೋಡ್ಬೋದು, ಸೈಟಲ್ಲಿ ಮೊದಲು ಏನು ಮಾಡಬೇಕು, ನೈಬರ್ ಪ್ಲಾಟ್ ಚೆಕಿಂಗ್ ಮಾಡಬೇಕು. ಯಾಕಂದರೆ ಭಾಳ ಜನ ಮಿಸ್ ಮಾಡಿಕೊಂಡು ಬೇರೆ ಪ್ರಾಪರ್ಟಿಯಲ್ಲಿ ಬೇರೆ ಪ್ಲಾಟಲ್ಲಿ ಕಟ್ಕೊಂಡ್ಬಿಡ್ತಾರೆ. ಕಟ್ಟಾದಮೇಲೆ ಆಮೇಲೆ ಚೆಕ್ ಮಾಡ್ತಾರೆ, ಅವ್ರ ಓನರ್ ಬರ್ತಾರೆ, ಆಮೇಲೆ ಬಹಳ ಇಶ್ಯೂ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಇದೆಲ್ಲ ಮೊದಲು ನಿಮ್ಮ ಪ್ಲಾಟನ್ನು ಆ್ಯಸ್ ಪರ್ ದ ಲೇಔಟ್ ಪ್ಲ್ಯಾನ್ ತೊಗೊಂಡು ಅದ್ರ ಪ್ರಕಾರ ನೀವು ಸೈಟನ್ನು ಮೊದಲು ಚೆಕ್ ಮಾಡ್ಕೋಬೇಕು. ಚೆಕ್ ಆದಮೇಲೆ ನೀವು ನೋಡಿ, ಮೆಟ್ರಿಯಲ್ಲು ಸಂಗ್ರಹಣೆ ಅಂದರೆ ನೀವು ಒಂದು ಶೆಡ್ ತೊಗೋಬೇಕು ಸ್ಟೋರ್ ಮಾಡೋಕ್ಕೆ, ಮೆಟ್ರಿಯಲ್ಲು ಸಿಮೆಂಟು. ಆಮೇಲೆ ಈಗ ನೆಕ್ಸ್ಟು ಎಲ್ಲ ರೆಡಿ ಆದಮೇಲೆ ನಾವು ಒಂದು ಮಾರ್ಕಿಂಗ್ ಮಾಡಿ ಕೊಟ್ಟಿದ್ವಿ ಭೂಮಿ ಪೂಜೆಗೆ. ಯಾವಾಗಲೂ ಒಂದು ಗುಂಡಿ ಐತಲ್ಲ ಕಂಪ್ಲೀಟಾಗಿ ಎಕ್ಸ್ಕವೇಷನ್ ಮಾಡಬೇಕು. ಕಂಪ್ಲೀಟಾಗಿ ಅದರೊಳಗೆ ಐತಲ್ಲ ನೀವು ಭೂಮಿ ಪೂಜೆಯನ್ನು ಮಾಡಬೇಕು. ಸೊ ಭೂಮಿ ಪೂಜೆ ಆದಮೇಲೆ ನೆಕ್ಸ್ಟ್ ಡೇ ಐತಲ್ಲ ನಾವು ಕಂಪ್ಲೀಟಾಗಿ ಮಾರ್ಕಿಂಗ್ ಮಾಡ್ತಾಯಿದ್ದೀವಿ, ಫೌಂಡೇಶನ್ ಮಾರ್ಕಿಂಗು. ಇದ್ರಾಗ ಐತಲ್ಲ ಪಿಟ್ಟು ಎಲ್ಲ ತೆಗಿತೀವಿ. ಪಿಟ್ಸ್ ಏನೇನು ಸೈಜ್ ಇರ್ತವೆ ಆ್ಯಸ್ ಪರ್ ದ ಡಿಸೈನು. ನಾವು ಈಗ ಡಿಸೈನ್ ಪ್ರಕಾರ ನಮಗೆ 4 ಫೀಟ್ ಬೈ 4 ಫೀಟು ಡೆಪ್ತ್ ಐತಲ್ಲ ಮಿನಿಮಮ್ ಒಂದು 6 ಫೀಟ್ ತೆಗಿತಾ ಇದ್ದೀವಿ, ಎಕ್ಸ್ಕವೇಷನ್ ಮಾಡ್ತಾಯಿದ್ದೀವಿ. ಸೊ ಅಪ್ ಟು ಹಾರ್ಡ್ ಸಾಯಿಲ್ ಐತಲ್ಲ ನೀವು ತೆಗಿಬೇಕು. ಅದಾದಮೇಲೆ ಫೌಂಡೇಶನ್ ಮಾರ್ಕಿಂಗ್ಗೆ ನೋಡಿ, ಇಲ್ಲಿ ನಾವು 3, 4, 5 ಮೆಥಡ್ ಯೂಸ್ ಮಾಡ್ತಾಯಿದ್ದೀವಿ. ಇದ್ರಾಗೆ ರೈಟ್ ಆ್ಯಂಗಲ್ ಚೆಕ್ ಮಾಡ್ತೀವಿ ಆ್ಯಸ್ ಪರ್ ದ ಪ್ಲ್ಯಾನ್. ಸೊ ಎಕ್ಸಾಕ್ಟ್ಲಿ 90 ಡಿಗ್ರಿ ತೊಗೋಬೇಕು. ಸೊ ಅದಾದಮೇಲೆ ನಾವು ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಮಾಡ್ಕೋಬೇಕು, ಕಾಲಮ್ ಟು ಕಾಲಮು. ಅದು ನಮ್ಮ ಹತ್ರ ಸ್ಟ್ರಕ್ಚರಲ್ ಡಿಸೈನಲ್ಲಿ ತೊಗೊಂಡು ಅದ್ರ ಪ್ರಕಾರ ಐತಲ್ಲ ನಾವು ಫೌಂಡೇಶನ್ ಮಾರ್ಕಿಂಗ್ ಮಾಡಿಕೊಂಡು ಸೆಂಟ್ರಲ್ ಲೈನ್ ಮಾರ್ಕಿಂಗು, ಅದಾದಮೇಲೆ ಪಿಟ್ ಸೈಜು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀವಿ 4 ಫೀಟ್ ಬೈ 4 ಫೀಟ್. ಸೊ ಇದರಲ್ಲಿ ನಮಗೆ ಒಂದು 12 ಕಾಲಮ್ ಬಂದಿದೆ. 30 ಬೈ 40 ಸೌತ್ ಫೇಸು 2 BHK ಮನೆ. ನೋಡಿ, ಈಗ ಎಕ್ಸ್ಕವೇಷನ್ ಮಾಡ್ತಾ ಇದ್ದಾರೆ. ನಿಮಗೆ 2 ಟೈಪ್ ಎಕ್ಸ್ಕವೇಷನ್ ಮಾಡ್ಬೋದು ಅರ್ತ್ ವರ್ಕು. ಒಂದು ಮ್ಯಾನ್ಯುವಲಿ ಮಾಡ್ಕೋಬಹುದು, ಒಂದು JCBಯಿಂದ ತೆಗಿಸ್ಬೋದು. ನೀವು ಕಾಸ್ಟ್ ವೈಸ್ ಹೋಗ್ಬೇಕಂದ್ರೆ JCBಯಿಂದ ತೆಗಿಬೇಕು. ನೀಟು ಕ್ಲೀನು ಮತ್ತು ಪ್ರಾಪರಾಗಿ ಸೈಟಲ್ಲಿ ತೆಗಿಬೇಕಂದ್ರೆ ನೀವು ಮ್ಯಾನ್ಯುವಲಿ ತೆಗಿಬೋದು. ಸೊ ಈಗ ನಾವು JCB ಪ್ಲಸ್ ಮ್ಯಾನ್ಯುವಲಿ ಎರಡರಿಂದ ಡ್ರೆಸ್ಸಿಂಗ್ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ನಾವು ಈಗ ಬಾರ್ ಬೆಂಡಿಂಗ್ ವರ್ಕ್ ಸ್ಟಾರ್ಟ್ ಆಗ್ತಾಯಿದೆ. ನೋಡ್ಬೋದು, ಇಲ್ಲಿ ಬಾರ್ ಬೆಂಡಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಕಾಲಮ್ಗೆಲ್ಲ ಮೇತೆಲ್ಲ ರೆಡಿ ಮಾಡ್ಕೊತಾರೆ ಈಗಲೇ. ಮ್ಯಾಟು ಕಾಲಮು ರೆಡಿ ಮಾಡಿಕೊಂಡು ಅದು ಎಕ್ಸ್ಕವೇಷನ್ ಆದಮೇಲೆ ನಾವು PCC ಹಾಕಿ ಅದ್ರ ಮೇಲೆ ಕಾಲಮ್ ನಿಲ್ಲಿಸ್ತೀವಿ. ಸೊ ಮುಂದೆ ನೋಡೋಣ ಬನ್ನಿ. ಈಗ ನಾವು PCC ಆ್ಯಡ್ ಮಾಡಿದ್ದೀವಿ. PCCಯನ್ನು ನೀವು ಇಲ್ಲಿ 1:4:8 ರೇಷಿಯೋಲ್ಲಿ ತಗೋಬೇಕು. 40 mm ಅಗ್ರಿಗೇಟು ಜೆಲ್ಲಿ ಯೂಸ್ ಮಾಡಬೇಕು. ಅದು ಈ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ಕರ್ನಾಟಕ, ದಾವಣಗೆರೆಯಲ್ಲಿ. ನಿಮಗೂ ಪ್ಲ್ಯಾನು, ಡಿಸೈನು, ಕನ್ಸ್ಟ್ರಕ್ಷನ್ ಬೇಕಂದರೆ ಕರ್ನಾಟಕದಲ್ಲಿ ಎಲ್ಲ ಮಾಡಿಕೊಡ್ತೀವಿ. ಈಗ ಕಾಲಮ್ ಪೊಸಿಷನ್ ಮಾರ್ಕಿಂಗ್ ಮಾಡ್ತಾಯಿದ್ದೀವಿ ಪಿಟ್ಟಲ್ಲಿ. ಇದರೊಳಗೆ ನಮಗೇನು ಕಾಲಮ್ ಸೈಜ್ ಇರುತ್ತೆ ಅದ್ರ ಪ್ರಕಾರ ನಾವು
ಕಾಲಮ್ ಸೈಜನ್ನು ಇಲ್ಲಿ ಗುಂಡಿ ಒಳಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಅದ್ರ ಮೇಲೆ ನಾವು ಮ್ಯಾಟ್ ನಿಲ್ಲಿಸಿ ಆಮೇಲೆ ಐತಲ್ಲ ಕಾಲಮ್ ನಿಲ್ಲಿಸ್ತೀವಿ. ಸೊ ನಮ್ಮ ಕಾಲಮ್ ಏನಿದೆ ಅದ್ರ ಪ್ರಕಾರ 12 ಇಂಚಸ್ ಬೈ 9 ಇಂಚಸ್, 12 ಇಂಚಸ್ ಬೈ 15 ಇಂಚಸ್, 9 ಇಂಚಸ್ ಬೈ 9 ಇಂಚಸ್ ಆ್ಯಸ್ ಪರ್ ದ ಡಿಸೈನ್ ನಾವು ಐತಲ್ಲ ಕಾಲಮ್ ಮಾರ್ಕಿಂಗ್ ಮಾಡ್ಕೋಬೋದು. ನೋಡಿ ಈ ಥರ. ಇದರ ಮೇಲೆ ಐತಲ್ಲ ನಾವು ಈಗ ನೋಡಿ ಕಾಲಮ್ ಎಲ್ಲ ರೆಡಿಯಾಗಿದೆ. ಇದು ಸಿಂಗಲ್ ಫ್ಲೋರ್ ಮಾಡ್ತಾಯಿದ್ದೀವಿ, ಹಾಗಾಗಿ ನಾವು ಕಾಲಮ್ ಜಿಗ್ಜ್ಯಾಗ್ ಮಾಡಿಸಿಲ್ಲ. ಸೊ ಒಂದೇ ಫ್ಲೋರ್ ಇರುತ್ತೆ ಅಂತ. ಈಗ ನೋಡಿ ಇದು ಎಲ್ಲು, ಇದರ ಎಲ್ 30 ಇಂಟು ಡಿ ತೊಗೋಬೇಕು. ಅದಕ್ಕೆ ಒಂದು ಮಿನಿಮಮ್ 12 mm ಬಾರ್ಸಿಗೆ ಒಂದು 15 ಇಂಚಸ್ ಎಲ್ಲಿರುತ್ತೆ ಅದನ್ನು ಡೀಟೇಲ್ಸಾಗಿ ನೆಕ್ಸ್ಟ್ ವೀಡಿಯೋಲ್ಲಿ ಮಾಡೋಣ. ಈಗ ಬರೀ ಪ್ರಾಕ್ಟಿಕಲ್ ವರ್ಕ್ ನೋಡಿ. ಈಗ ಕಾಲಮ್ ನಿಲ್ಲಿಸಿದ್ದೀವಿ, ಮ್ಯಾಟನ್ನು ಕೊಟ್ಟು 40 mm ಟು 50 mm ಐತಲ್ಲ ಕವರ್ ಬ್ಲ್ಯಾಕ್ ಇರಬೇಕು ಕೊಟ್ಟಿರೋದು. ಅದರ ಇಟ್ಟಿಗೆ ಅವೆಲ್ಲ ಇಡಬಾರ್ದು. ಸೊ ಕಾಲಮನ್ನು ನೋಡಿ ನೀವು ಲೆವೆಲ್ ಪ್ಲಂಬೋವಿಂದ ಬರೋಬರಿ ಲೆವೆಲ್ ಮಾಡ್ಕೋಬೇಕು. ಎಲ್ಲ ಕಾಲಮ್ ನಿಲ್ಲಿಸಾದ್ಮೇಲೆ ನೀವು ನೆಕ್ಸ್ಟ್ ಐತಲ್ಲ ಕ್ಯಾಸ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಕಾಂಕ್ರೀಟು ಎಲ್ಲ ಕಂಪ್ಲೀಟಾಗಿ ಕಾಲಮ್ ನಿಲ್ಲಿಸಬೇಕು ಸೈಟಲ್ಲಿ. ನೋಡಿ ಇಲ್ಲಿ ಕವರ್ ಬ್ಲ್ಯಾಕು ಮಿನಿಮಮ್ ನಾವು ಒಂದು 50 mm ಇಟ್ಟಿದ್ದೀವಿ. ಈಗ ಅದರೊಳಗೆ ಧೂಳು ಅದು ಇದು ಬಿದ್ದಿರುತ್ತೆ. ಹಾಗಾಗಿ ಐತಲ್ಲ ಮೊದಲು ನೀವು ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಐತಲ್ಲ ಕಾಂಕ್ರೀಟ್ ಮಿಕ್ಸ್ ಮಾಡೋದು ಸ್ಟಾರ್ಟ್ ಮಾಡೋಣ. ಫಿಟ್ಟಿಂಗಿಗೆ ನಾವು ಮಿನಿಮಮ್ ಐತಲ್ಲ 18 ಇಂಚಸ್ಸು ಡೆಪ್ತ್ ಕೊಡ್ತಾಯಿದ್ದೀವಿ ಕಾಂಕ್ರೀಟಿಂದು. ಆಮೇಲೆ 4 ಫೀಟ್ ಬೈ 4 ಫೀಟ್ ಹೆಂಗಿದ್ರು ಗುಂಡಿ ಇದೆ ಅದ್ರ ಪ್ರಕಾರನೇ 4 ಫೀಟ್ ಬೈ 4 ಫೀಟು ಡೆಪ್ತು 18 ಇಂಚು ನಾವು ಐತಲ್ಲ ಇಲ್ಲಿ ಕೊಡ್ತಾಯಿದ್ದೀವಿ. ನೋಡಿ ಮಿಕ್ಸ್ ರೇಷಿಯೋ M20 ಗ್ರೇಡ್ ಮಾಡ್ತಾಯಿದ್ದೀವಿ. 1:1, 1.5:3. ಒಂದು ಸಿಮೆಂಟ್ ಇರುತ್ತೆ, 1.5 ಪಾರ್ಟ್ ನಿಮಗೆ ಸ್ಯಾಂಡ್ ಇರುತ್ತೆ, ಅಂದರೆ ಎಮ್ ಸ್ಯಾಂಡ್ ಆಗಲಿ ರಿವರ್ ಸ್ಯಾಂಡ್ ಆಗಲಿ. 3 ಅಗ್ರಿಗೇಟ್ ಇರುತ್ತೆ, ಜಲ್ಲಿ ಇರುತ್ತೆ 20 mm ಇಂದು. 20 mm ಅಲ್ಲಿ ನಿಮಗೆ ಒಂದು ಸ್ವಲ್ಪ 10 mm ಮಿಕ್ಸ್ ಇರಬೇಕು ಚೆನ್ನಾಗೆ, ಅದರಲ್ಲತ್ತಲ್ಲ ಬಾಂಡಿಂಗ್ ಆಗುತ್ತೆ. ವೈಬ್ರೇಟ್ರು ವಿಥೌಟ್ ಮಿಸ್ಸು ಕಂಪಲ್ಸರಿ ಎಲ್ಲ ಸೈಟಲ್ಲಿ ಮಾಡಲೇಬೇಕು. ಕಾಲಮ್ ಕ್ಯಾಸ್ಟಿಂಗ್, ಪ್ಲಿಂತ್ ಬೀಮು, RCC, ಲಿಂಟೆಲ್ ಎಲ್ಲೆಲ್ಲೆಲ್ಲ ಇರುತ್ತೆ ಕಾಂಕ್ರೀಟ್ ವರ್ಕು. ನೋಡಿ ಏನು ಕಾಂಕ್ರೀಟ್ ಡಂಪ್ ಮಾಡ್ತಾ ಇದ್ದೀರಲ್ಲ ಅದನ್ನು ಐತಲ್ಲ 1.15 ಅಂದರೆ 1.5 ಮೀಟರ್ದಿಂದ ಜಾಸ್ತಿ ಇರಬಾರ್ದು. ಅದು ಇತ್ತಂದರೆ ನೀವು ಎಲ್ಲ ಐತಲ್ಲ ಸಿಗ್ರಿಗೇಟ್ ಆಗುತ್ತೆ ಕಾಂಕ್ರೀಟು. ಸೊ ಈಗ ನೋಡಿ ನಾವು ಈಗ ನೆಕ್ಸ್ಟು ವಾಟರ್ ಟ್ಯಾಂಕ್ ಕೊಡ್ತಾಯಿದ್ದೀವಿ. ಒಂದು ಅರೌಂಡು 10,000 ಲೀಟ್ರದು. ಇದು ನೆಕ್ ಕಾಲಮ್ ಅಂತಾರೆ, ಅಂದರೆ ಗ್ರೌಂಡ್ ಒಳಗೆ ಇರುತ್ತೆ ಇದು. ಇದೆಲ್ಲ ನಾವು ನೋಡ್ತಾ ಇರೋದು ಓನ್ಲಿ ಸಬ್ಸ್ಟ್ರಕ್ಚರು. ಸೂಪರ್ ಸ್ಟ್ರಕ್ಚರು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಈಗ ನೆಕ್ ಕಾಲಮ್ ಐತಲ್ಲ ಕ್ಯಾಸ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಪ್ರಾಪರಾಗಿ ನೀವು ಕ್ಯೂರಿಂಗ್ ಮಾಡಲೇಬೇಕು ಕಂಪ್ಲೀಟಾಗಿ. ಮಿನಿಮಮ್ಮು 7 ಡೇಸು. ಕಾಲಮ್ ಕ್ಯಾಸ್ಟಿಂಗ್ ಮಾಡ್ತಾ ನಾವು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕನ್ನು, ಸಂಪ್ ಟ್ಯಾಂಕನ್ನು ಕಟ್ತಾ ಇದ್ದೀವಿ. ನೀವು 9 ಇಂಚಸ್ ಗೋಡೆ ತೊಗೊಂಡು ಮಾಡ್ಬೋದು, ಇಲ್ಲಾಂದರೆ 4.5 ಇಂಚಸ್ಸು ಪ್ಲಸ್ ನೀವು ಐತಲ್ಲ ಇದ್ರ ಪ್ರಕಾರ ಕಬ್ಬಣ ಕಟ್ಕೊಂಡು ನೀವು ಸ್ಟೀಲ್ ಕಟ್ಕೊಂಡು ಟ್ಯಾಂಕ್ ಮಾಡ್ಬೋದು. ಈಗ ನೋಡಿ ನಾವು ಕಾಲಮ್ ಏನು ನೆಕ್ ಕಾಲಮ್ ಕ್ಯಾಸ್ಟಿಂಗ್ ಮಾಡಿದ್ವಲ್ಲ ಅಲ್ಲೆಲ್ಲ ಐತಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡ್ತಾಯಿದ್ದೀವಿ. ಸೊ ನೀರು ಮಣ್ಣು ಎಲ್ಲ ಪ್ರಾಪರಾಗಿ ಮಾಡಬೇಕು, ಯಾಕಂದರೆ ಅದಾದಮೇಲೆ ಸೆಟ್ಲ್ಮೆಂಟ್ ಆತಂದರೆ ಬಿಲ್ಡಿಂಗು ಸಿಂಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಇಲ್ಲೇ ಪ್ರಾಪರ್ಲಿ ಐತಲ್ಲ ನೀವು ಎಲ್ಲ ಸಾಯಿಲನ್ನು ಮಣ್ಣನ್ನು ಸೆಟ್ಲ್ಮೆಂಟ್ ಮಾಡಬೇಕು. ಎಲ್ಲದು ಮಣ್ಣು ಐತಲ್ಲ ನೀವು ನೀರು ಮಣ್ಣು ಮಾಡಿದ್ಮೇಲೆ ಅರೌಂಡು 5 to 7 ಡೇಸ್ ಐತಲ್ಲ ಡ್ರೈ ಆಗಿಬಿಡಿ, ಏನು ವರ್ಕ್ ಮಾಡಬೇಡಿ. ಅಲ್ಲಿ ತನಕ ಬೇರೆ ಸಣ್ಣ ಪುಟ್ಟ ಏನಾದ್ರು ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊಳ್ಳಿ. ನೋಡಿ ನಾವು ಇಲ್ಲಿ ಪ್ರಾಪರಾಗಿ ಒಂದು 7 ಡೇಸ್ ಬಿಡ್ತಾಯಿದ್ದೀವಿ, ಯಾಕೆಂದರೆ ಎಲ್ಲ ಕೆಸರಾಗಿದೆ, ಅದ್ರ ಮೇಲೆ ಏನು ವರ್ಕ್ ಮಾಡೋಂಗಿಲ್ಲ. ಒಂದು 7 ಡೇಸ್ ಆದಮೇಲೆ ನೀವು ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಅದರೊಳಗೆ ನಾವು ಕಂಪ್ಲೀಟು ವಾಟರ್ ಟ್ಯಾಂಕನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ನೋಡಿ ವಾಟರ್ ಟ್ಯಾಂಕು. ಅದಾದಮೇಲೆ ನಾವು 7 ಡೇಸ್ ಆದಮೇಲೆ ನೆಕ್ಸ್ಟ್ ಐತಲ್ಲ ಇಲ್ಲಿ PCC ಹಾಕ್ತಾಯಿದ್ದೀವಿ ಪ್ಲಿಂತ್ ಬೀಮಿಗೆ. ಈ ಪ್ಲಿಂತ್ ಬೀಮು PCC ಹಾಕ್ಕೊಂಡು ನೀವು ಪ್ರಾಪರಾಗಿ ನೆಕ್ಸ್ಟು ಅದರ ಮೇಲೆ ಪ್ಲಿಂತ್ ಬೀಮ್ ಆ್ಯಡ್ ಮಾಡ್ತೀವಿ. PCCಗೆ ನೀವು 1:4:8 40 mm ಅಗ್ರಿಗೇಟ್ ಯೂಸ್ ಮಾಡಬೇಕು. ಪ್ರಾಪರಾಗಿ ಎಲ್ಲ ಕಂಪ್ಯಾಕ್ಷನ್ ಮಾಡಬೇಕು ಕಂಪ್ಲೀಟಾಗಿ, ಯಾಕಂದರೆ ಇದ್ರ ಮೇಲೇ ಬೀಮ್ ಬರೋದು. ಸೊ ಇದ್ರ ಮೇಲೆ ಸೈಜ್ಗಳೂ ಪಾಯ ನೀವು ಮಾಡ್ಬೋದು, ಪ್ಲಿಂತ್ ಬೀಮು ಮಾಡ್ಬೋದು, ಆ್ಯಸ್ ಪರ್ ಯುವರ್ ಚಾಯ್ಸು. ಎಲ್ಲ ಲೈನ್ ಮಾಡಿಕೊಂಡು ಎಲ್ಲೆಲ್ಲಿ ನಿಮ್ಮದು ವಾಲ್ ಇರುತ್ತೆ
ಯಾವ ಅಲೈನ್ಮೆಂಟ್ ಇರುತ್ತೆ ಕಾಲಮಿಗೆ ಎಲ್ಲ ಈಗಲೇ ಚೆಕ್ ಮಾಡಿಕೊಂಡು ಅದಕ್ಕೈತಲ್ಲ ಬೀಮಿಗೆ ನಾವು 6 ರಾಡ್ಸ್ ಕೊಡ್ತಾಯಿದ್ದೀವಿ 12 mm ಪ್ರಾಪರಾಗಿ ಡೆವಲಪ್ಮೆಂಟ್ ಲೆಂತ್ ಎಲ್ಲ ಕೊಡಬೇಕು. ಆಮೇಲೆ ಸ್ಟಿರಪ್ಸು ಎಲ್ಲ ಪ್ರಾಪರಾಗಿ ಎಲ್ಲ ಚೆಕ್ ಮಾಡಬೇಕು. 8 ಇಂಚಸ್ಗಿಂತ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ನೋಡಿ ಈಗ ಶಟರಿಂಗ್ ಆಗಿದೆ ಫಾರ್ಮ್ ವರ್ಕು ಪ್ಲಿಂತ್ ಬೀಮಿಗೆ. ಈಗ ಕಾಂಕ್ರೀಟ್ ಐತಲ್ಲ ಕ್ಯಾಸ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಇದೆ. ಲೆವೆಲ್ ಎಲ್ಲ ಈಗಲೇ ಚೆಕ್ ಮಾಡ್ಕೋಬೇಕು, ಎಲ್ಲೆಲ್ಲಿರುತ್ತೆ ಒಂದು ಪ್ರಕಾರ ಪ್ಲ್ಯಾನಲ್ಲಿ ನೀವು ಎಲ್ಲ ಡೀಟೇಲಾಗಿ ಚೆಕ್ ಮಾಡಿದ ಮೇಲೆ ಕಾಂಕ್ರೀಟನ್ನು ಕ್ಯಾಸ್ಟ್ ಮಾಡಿ. ಈ ಕಾಂಕ್ರೀಟನ್ನು ನೀವು 1:1.5:3 ಯೂಸ್ ಮಾಡಬೇಕು ಪ್ಲಿಂತ್ ಬೀಮಿಗೆ. ಸೊ M20 ಗ್ರೇಡ್ ಮಿಕ್ಸ್ ಇದಕ್ಕೂ ಪ್ರಾಪರಾಗಿ ವೈಬ್ರೇಟರ್ ಎಲ್ಲ ಯೂಸ್ ಮಾಡಿ, ಇಲ್ಲಾಂದರೆ ಹಾನಿಕಾಮ್ ಬರೋ ಚಾನ್ಸಸ್ ಇರುತ್ತೆ. 1 ಪಾರ್ಟು ಸಿಮೆಂಟು 1.5 ಸೆಮ್ಮಿಗೆ ರಿವರ್ ಸ್ಯಾಂಡು 3 ಅಗ್ರಿಗೇಟ್ ಜಲ್ಲಿ ಇರುತ್ತೆ. ನೋಡಿ ಫಾರ್ಮ್ ವರ್ಕ್ ಎಲ್ಲ ರಿಮೂವ್ ಮಾಡಿದ್ದೀವಿ. ಪ್ಲಿಂತ್ ಬೀಮು ಈ ಥರ ನಿಮಗೆ ಸೂಪರಾಗಿ ಒಳ್ಳೆಯದು ಬ್ಯೂಟಿಫುಲ್ಲಾಗಿ ಬಂದಿದೆ. ಈಗ ನೆಕ್ಸ್ಟ್ ಕಾಲಮ್ ಕ್ಯಾಸ್ಟಿಂಗ್ ಮಾಡಬೇಕಂದ್ರೆ ನೀವು ಸ್ಟಾರ್ಟರನ್ನು ಯೂಸ್ ಮಾಡಿ. ನೋಡಿ ಸ್ಟಾರ್ಟರ್ ಯೂಸ್ ಮಾಡಿ ನಾವು ಈ ಥರ ಕಾಂಕ್ರೀಟು ಕ್ಯಾಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಅದ್ರ ಮೇಲೆ ಐತಲ್ಲ ನೀವು ಅಪ್ ಟು ಫೌಂಡೇಶನ್ ಲೆವೆಲ್ ನಿಮ್ದೇನಿರುತ್ತೆ ಫೌಂಡೇಶನ್ ಲೆವೆಲ್ 2 ಫೀಟು 3 ಫೀಟು ಅದ್ರ ಪ್ರಕಾರ ಐತಲ್ಲ ನೀವು ಕಾಲಮನ್ನು ಕ್ಯಾಸ್ಟ್ ಮಾಡಿ. ಈಗ ಬ್ರಿಕ್ ಬಂದಿದೆ ಸೈಟಿಗೆ, ಯಾಕಂದರೆ ಪ್ಲಿಂತ್ ಬೀಮ್ ಮೇಲೆ ನಾವು ಬ್ರಿಕ್ ವರ್ಕ್ ಮಾಡ್ತೀವಿ ಫೌಂಡೇಶನ್ ಲೆವೆಲಿಗೆ. ಸೊ ಯಾವಾಗಲೂ ಬ್ರಿಕ್ ಬಂದಮೇಲೆ ನೀವು ಅದಕ್ಕೈತಲ್ಲ ನೀರು ಹಾಕಬೇಕು. ಇದು ನೋಡಿ ಸೌಂಡ್ ಟೆಸ್ಟು. ಈಗ ನಾವು ವಾಟರ್ ಟೆಸ್ಟು ಒಂದು 3 ಟೈಪ್ಸ್ ಆಫ್ ಬ್ರಿಕ್ ಎಲ್ಲ ತೊಗೊಂಡು ಸ್ಯಾಂಪಲ್ಲು ಚೆಕ್ ಮಾಡಿಸಿ ಯಾವುದಾದ್ರೂ ಚೆನ್ನಾಗಿರುತ್ತೆ ಅದನ್ನು ಸೈಟಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಸೈಜು ನೋಡಬೇಕು ನೀವು, ಅದರದ್ದು ಲೆಂತು ವಿಡ್ತು ಕಲರು, ಆಮೇಲೆ ನೀವು ಸೌಂಡ್ ಟೆಸ್ಟು ಎಲ್ಲ ಚೆಕ್ ಮಾಡಿ ನೀವು ಐತಲ್ಲ ಸೈಟಿಗೆ ಬ್ರಿಕ್ಕನ್ನು ತೊಗೊಳ್ಳಿ. ಬ್ರಿಕ್ ವರ್ಕ್ ಚಾಲೂ ಆಗಿದೆ. ಸೊ ಬ್ರಿಕ್ ವರ್ಕ್ ಮಾಡೋಕ್ಕಿಂತ ಮುಂಚೆನೇ ನೀವು ಅದರೊಳಗೆ ವಾಟ್ರ್ ಐತಲ್ಲ ಯಾವಾಗಲೂ ಐತಲ್ಲ ಹಿಡಿಬೇಕು. ಯಾಕಂದರೆ ಅದು ಬ್ರಿಕ್ ಸಿಮೆಂಟ್ ಏನಿರುತ್ತೆ ಬ್ರಿಕ್ ವರ್ಕ್ ಮಾಡೋ ಟೈಮ್ನಾಗ ಆ ಸಿಮೆಂಟ್ ನೀರನ್ನು ಅದು ಐತಲ್ಲ ಬ್ರಿಕ್ಕು ಎಳ್ಕೊಂಬಿಡುತ್ತೆ. ಹಾಗಾಗಿ ಐತಲ್ಲ ನಮಗೆ ಪ್ರಾಪರಾಗಿ ಸ್ಟ್ರೆಂತ್ ಸಿಗೋದಿಲ್ಲ. ಹಾಗಾಗಿ ನೀವು ಮೊದಲೇ ಐತಲ್ಲ ಅದಕ್ಕೆ ತೋಯಿಸ್ಬೇಕು, ನೆನೆಸಬೇಕು ಇಟ್ಟಿಗೆಯನ್ನು. ಎಲ್ಲ ಕಂಪ್ಲೀಟ್ ಆಗಿದೆ ಬ್ರಿಕ್ ವರ್ಕು ಆ್ಯಸ್ ಪರ್ ಅವರ್ ಫೌಂಡೇಶನ್ ಲೆವೆಲ್ಲು. ಅರೌಂಡ್ ನಾವು ರೋಡಿಂದ 3 ಫೀಟ್ ಹೈಟ್ ಮಾಡಿದ್ದೀವಿ ಫೌಂಡೇಶನ್ನು. ಈಗ ಸಿಲ್ ಕಾಂಕ್ರೀಟ್ ಹಾಕಿದ್ದೀವಿ ಅದಕ್ಕೆ. ನೋಡಿ ಈ ಥರ ನೀವು ಸಿಲ್ ಕಾಂಕ್ರೀಟ್ ಹಾಕಿ ಕ್ರ್ಯಾಕನ್ನು ಅವಾಯ್ಡ್ ಮಾಡುತ್ತೆ. ಅದಾದಮೇಲೆ ನಾವು ಇನ್ಸೈಡು ಮತ್ತು ಔಟ್ಸೈಡ್ ಬ್ರಿಕ್ ವರ್ಕನ್ನು ಕಂಪ್ಲೀಟಾಗಿ ಪ್ಲಾಸ್ಟ್ರಿಂಗ್ ಮಾಡ್ಕೋಬೇಕು. ಪ್ಲಾಸ್ಟ್ರಿಂಗ್ ಆದಮೇಲೆ ನೀವು ಇದು ಒಂದು ಅಪ್ ಟು 7 ಡೇಸ್ ತನಕ ಬಿಟ್ಬಿಡಿ, ಏನೂ ವರ್ಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಡೈರೆಕ್ಟ್ ಅದರೊಳಗೇ ಬ್ಯಾಕ್ ಫಿಲ್ಲಿಂಗ್ ಮಾಡಿದರೆ ಏನು ಮೇನ್ ವಾಲ್ ಈಗ ಕಟ್ಟಿದ್ದೀರಲ್ಲ ನೀವು ಬೀಮ್ ಫೌಂಡೇಶನ್ನು ಅದೆಲ್ಲ ಕ್ರ್ಯಾಕ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈಗ ನಾವು ಮೋರಮು ಗ್ರಾವೆಲನ್ನು ಅದರೊಳಗೆ ಹಾಕ್ತಾಯಿದ್ದೀವಿ. ಇದಾದಮೇಲೆ ನೀವು ಕಂಪ್ಲೀಟಾಗಿ ನೀರು ಮಣ್ಣು ಮಾಡಬೇಕು. 3 ಲೇಯರ್ ಲೈಕು 30 ಸೆಂಟಿಮೀಟರ್ ಮಿನಿಮಮ್ ಯೂಸ್ ಮಾಡಿ ನೀವು ಅದರ ಪ್ರಕಾರ 3 ಲೇಯರ್ ಮಾಡಿ ನೀವು ಕಂಪ್ಲೀಟಾಗಿ ಐತಲ್ಲ ಅದಕ್ಕೆ ನೀರು ಮಣ್ಣು ಮಾಡಿ. ನೀರು ಮಣ್ಣು ಆದಮೇಲೆ ನೀವು ಒಂದು 7 ಡೇಸ್ ಬಿಟ್ಬಿಡಿ ಡ್ರೈ ಆಗೋ ತನಕ ಏನು ವರ್ಕ್ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ಇದು ಡ್ರೈ ಆಗಲಿ. ಅದಾದಮೇಲೆ ನೀವು ನೆಕ್ಸ್ಟು ಕಾಲಮ್ ಕ್ಯಾಸ್ಟ್ ಮಾಡಿ. ಅದಾದಮೇಲೆ ನೀವು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಸೊಲ್ಯೂಷನನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಈಗ ಏನು ನಾವು ನೀರು ಮಣ್ಣು ಆಗಿದೆಯಲ್ಲ ಅದ್ರ ಪ್ರಾಪರ್ ಎಲ್ಲ ದಮ್ಮಸ್ ಮಾಡಬೇಕು, ಎಲ್ಲ ಕಂಪ್ಯಾಕ್ಷನ್ ಮಾಡಬೇಕು. ಕಾಲಮ್ ಕ್ಯಾಸ್ಟಿಂಗಿಗೆ ನೋಡಿ ಈ ಥರ ರಫ್ ಮಾಡ್ಕೋಬೇಕು. ಯಾಕಂದರೆ ನೈಸ್ ಬಂದರೆ ನೀವು ಆಮೇಲೆ ಅದು ಪ್ಲಾಸ್ಟಿಂಗ್ ಸರಿಯಾಗಿ ಹಿಡಿಯಲ್ಲ. ಬಿಫೋರ್ PCC ಫೌಂಡೇಶನಲ್ಲಿ PCC ಹಾಕೋಕ್ಕಿಂತ ಮುಂಚೆನೇ ನೀವು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಸೊಲ್ಯೂಷನನ್ನು ಯೂಸ್ ಮಾಡಿ. ಯಾಕಂದರೆ ಗೆದ್ದಲು ಎಲ್ಲೆಲ್ಲಿ ಪ್ರಾಬ್ಲಮ್ ಇರುತ್ತೆ ಹಳ್ಳಿ ಕಡೆ ಸಿಟಿಯಲ್ಲಾಗ್ಲೂ ಟ್ರೀಟ್ಮೆಂಟ್ ಕೊಟ್ಟೇ ಕೊಡಿ. ಯಾಕಂದರೆ ವುಡ್ ವರ್ಕ್ ನೀವು ಮಾಡ್ತಿರಲ್ಲ ಅದಕ್ಕೆ ನಿಮಗೆ ಗೆದ್ದಲು ಪ್ರಾಬ್ಲಮ್ ಇರೋದಿಲ್ಲ. ಸೊ ನಿಮಗೆ 1 ಲೀಟ್ರಿಗೆ ಅರೌಂಡು 20 ಲೀಟ್ರು ವಾಟ್ರನ್ನು ಮಿಕ್ಸ್ ಮಾಡಬೇಕು. ಕಂಪಲ್ಸರಿ ಮಾಸ್ಕು ಮತ್ತು ಗ್ಲೌಸ್ ಯೂಸ್ ಮಾಡಿ ನೀವು ಸೈಟಲ್ಲಿ ಇದು ಆ್ಯಡ್ ಮಾಡಿಸಿ ಹೋಲ್ ಮಾಡಿ. ಅದಾದಮೇಲೆ ನೋಡಿ ಈಗ ನಮ್ಮದು ಕಂಪ್ಲೀಟಾಗಿ ಫೌಂಡೇಶನ್ ವರ್ಕ್ ಆಗಿದೆ. ನಿಮಗೇನಾರು ಡೌಟ್ ಇದ್ದರೆ ಇದ್ರಾಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಇದ್ರ ಬಗ್ಗೆ ಡೀಟೇಲಾಗೂ ಹೇಳ್ತೀವಿ. ಇಲ್ಲಾಂದರೆ ವಾಟ್ಸಪ್ ಮೆಸೇಜು ಮಾಡಬಹುದು. ನಿಮಗೆ ಕನ್ಸ್ಟ್ರಕ್ಷನ್ನು ಮತ್ತು ಪ್ಲ್ಯಾನು ಡಿಸೈನು 3D ಇಂಟೀರಿಯರು ಎಕ್ಸ್ಟೀರಿಯರು ಬೇಕಾಗಿದ್ದಲ್ಲಿ ನಾವು ನಿಮ್ಮನ್ನು ಎಲ್ಲ ರೆಡಿ ಮಾಡಿಕೊಡ್ತೀವಿ. ಇದು ನಡೀತಾ ಇರೋದು ಕನ್ಸ್ಟ್ರಕ್ಷನ್ನು ಕರ್ನಾಟಕ ದಾವಣಗೆರೆಯಲ್ಲಿ. ಇವರೇ ಓನರು ರಾಜೇಶ್ ಅಂತ ಹೆಸರು.
ನಿಮಗೂ ಪ್ಲ್ಯಾನ್ ಡಿಸೈನು ಏನಾರು ಬೇಕಾಗಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.